ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಈ ಹೊಸ ತಿಂಗಳಿನ ಈ ಮೊದಲನೇ ದಿನದಲ್ಲಿ ಸಂಧಿಸಲು ದೇವರು ನಮಗೆ ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ನಾನು ಈ ದಿನ ಆ ಕ್ಯಾಲೆಂಡರ್ ನೋಡಬೇಕಾದ್ರೆ ಸರಿಯಾಗಿ ನಾವು ಅರ್ಧ ವರ್ಷ ಮುಗಿಸಿ ಮುಂದಿನ ಅರ್ಧ ವರ್ಷದಲ್ಲಿ ನಾವು ಈಗ ಪ್ರವೇಶಿಸಿದ್ದೇವೆ. ದ ಫಸ್ಟ್ ಹಾಫ್ ಆಫ್ ದ ಇಯರ್ ಇಸ್ ಕಂಪ್ಲೀಟೆಡ್. ನೌ ವಿ ಆರ್ ಇನ್ ದ ಸೆಕೆಂಡ್ ಹಾಫ್. H1 ಕಂಪ್ಲೀಟ್ ಆಗಿದೆ. H2 ಅಲ್ಲಿ ಕಾಲಿಡುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರ ಕೃಪೆ ಅಪಾರವಾದದ್ದು. ಈ ತಿಂಗಳಿಗೆ ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ಯೋಬನು 14ನೇ ಅಧ್ಯಾಯ ಅದರ 7ನೇ ವಾಕ್ಯದಿಂದ 9ನೇ ವಾಕ್ಯದ ತನಕ. ದ ಬುಕ್ ಆಫ್ ಜಾಬ್ ಚಾಪ್ಟರ್ 14 ವರ್ಸಸ್ 7 to 9. ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ? ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಆಮೇನ್. ಪ್ರಿಯರಾದವರೇ, ಒಂದು ಅದ್ಭುತವಾದಂಥ ಒಂದು ವಾಕ್ಯ ಈ ಯೋಬನ ಪುಸ್ತಕದಿಂದ ನಾವು ಧ್ಯಾನ ಮಾಡ್ತಿದ್ದೇವೆ. ಈ ಸತ್ಯವೇದ ಬರೆಯಲ್ಪಟ್ಟಿರುವಾಗ ಮೊದಲನೇದಾಗಿ ಬರೆಯಲ್ಪಟ್ಟಂಥ ಪುಸ್ತಕ ಯೋಬನ ಪುಸ್ತಕ ಎಂಬುದಾಗಿ ಹೇಳಲಾಗುತ್ತದೆ. ಈ ಯೋಬನ ಪುಸ್ತಕ ಇದನ್ನು ನಾವು ಧ್ಯಾನಿಸಬೇಕಾದ್ರೆ ಅಷ್ಟು ಆಳವಾದಂಥ ರಹಸ್ಯ ಪ್ರಕಟಣೆಗಳು ಒಳಗೊಂಡಿದೆ. ನನಗೆ ತಿಳಿದಂಥ ಒಬ್ಬ ಆತ್ಮೀಕವಾದಂಥ ಗೆಳೆಯ, ಈಗ ಅವರು ಬಿಷಪ್ ಆಗಿದ್ದಾರೆ. ಅವರಂದರು ಇಡೀ ಬೈಬಲಲ್ಲಿ ಯೋಬನ ಪುಸ್ತಕದಲ್ಲಿ ಇರುವಂಥ ಆಳವಾದಂಥ ರಹಸ್ಯಗಳು ಪ್ರಕಟಣೆಗಳು ಭಯಂಕರವಾಗಿದೆ. ಅದನ್ನು ನಾವು ಧ್ಯಾನಿಸಬೇಕಾದ್ರೆ ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳಬಹುದು ಎಂಬುದಾಗಿ. ಈ ತಿಂಗಳಿಗೆ ಕರ್ತನು ಕೊಟ್ಟಿರುವಂಥ ಈ 3 ವಾಕ್ಯಗಳ ಸಾರಾಂಶವನ್ನು ನಾವು ನೋಡಲಿದ್ದೇವೆ. ಹೇಗೆ ಒಂದು ಗಿಡವನ್ನು ಕಡಿದ್ರೂ ಕೂಡ ಅದು ಪುನಃ ನೀರು ಇರುವುದರಿಂದ ಅದು ಪುನಃ ಚಿಗುರುತ್ತದೆ, ಪುನಃ ಬೆಳೆಯುತ್ತದೆ, ಪುನಃ ಅದು ಮರವಾಗಿ ಮಾರ್ಪಡುತ್ತದೆ, ಅದು ಫಲವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ, ಅನೇಕ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಅದೇ ರೀತಿಯಾಗಿ ಕರ್ತನು ಹೇಳ್ತಿದ್ದಾನೆ, ನಮ್ಮ ಜೀವಿತವು ಇಂದು ನಷ್ಟದಲ್ಲಿ ಇದ್ದರೂ, ನಮ್ಮ ಜೀವಿತವು ಇಂದು ಕಳೆಯುವಿಕೆಯಲ್ಲಿದ್ದರೂ, ಒಂದು ಕಡಿದ ಮರವು ಹೇಗೆ ಪುನಃ ಬೆಳೆಯುತ್ತದೆಯೋ ಅದೇ ರೀತಿಯಾಗಿ ಕಳೆದುಕೊಂಡಂಥ ನಾವು ಕೂಡ ಪುನಃ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು ನಿಶ್ಚಯ. ಕರ್ತನು ಒಂದು ಗಿಡವನ್ನು ಹೋಲಿಸಿ ಈ ದಿನ ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ನೋಡ್ರಿ, ಸಂಸೋನನ ಅವನ ಪೂರ್ಣ ಬಲವು ಅವನ ತಲೆ ಕೂದಲಿನಲ್ಲಿತ್ತು ಅಲ್ವಾ? ಅವನ ತಲೆ ಕೂದಲು ನಜರೇತಿನ ವ್ರತವನ್ನು ಮಾಡಿರುವುದರಿಂದ ಅವನು ತಲೆ ಕೂದಲನ್ನು ಕತ್ತರಿಸಲೇಬಾರದು. ಆದರೆ ಯಾವಾಗ ಈ ರಹಸ್ಯವನ್ನು ಆ ಸ್ತ್ರೀಗೆ ಹೇಳಿ ತನ್ನ ತಲೆ ಕೂದಲು ತೆಗೆಯಲ್ಪಟ್ಟಾಗ ಅವನಲ್ಲಿದ್ದಂಥ ಶಕ್ತಿಯನ್ನು ಅವನು ಕಳೆದುಕೊಂಡ. ಆದರೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಓದ್ತೇವೆ, ಪುನಃ ಅವನ ಕೂದಲುಗಳು ಬೆಳೆಯಲು ಆರಂಭವಾಯಿತು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ಯಾವುದೋ ಒಂದು ಪಾಪದ ನಿಮಿತ್ತವಾಗಿ ನೀನು ನಿನ್ನ ಆತ್ಮಿಕ ಅನುಭವಗಳನ್ನು, ಆಶೀರ್ವಾದಗಳನ್ನು, ದೇವರ ಕೃಪೆಯನ್ನು ಕಳೆದುಕೊಂಡಿದ್ದೀಯಾ? ಯಾವುದೋ ಒಂದು ತಪ್ಪಾದ ತೀರ್ಮಾನದ ನಿಮಿತ್ತವಾಗಿ ಅನೇಕ ವಿಧವಾದಂಥ ನಷ್ಟಗಳ ಮಾರ್ಗದಲ್ಲಿ ನೀನು ನಡೀತಾ ಇದ್ದೀಯಾ? ಯಾವುದೋ ಒಂದು ದೇವರಿಗೆ ಮೆಚ್ಚುಗೆಲ್ಲದಂಥ, ಚಿತ್ತವಿಲ್ಲದಂಥ ಒಂದು ತೀರ್ಮಾನ ಮಾಡಿ ಆ ಜಾಗಕ್ಕೆ ಹೋಗಿ ಆ ಕಾರ್ಯವನ್ನು ಮಾಡಿರೋದ್ರ ನಿಮಿತ್ತವಾಗಿ ನಿನ್ನ ಜೀವಿತವೇ ಒಂದು ಕಡಿದ ಮರದ ಹಾಗೆ ಕಾಣಲ್ಪಡುತ್ತಿದೆಯಾ? ಅಷ್ಟೇ, ಎಲ್ಲ ಮುಗಿದೋಯ್ತು ಎಂಬುದಾಗಿ ಯೋಚನೆ ಮಾಡ್ತಿದ್ಯಾ? ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ, ಹೇಗೆ ಕಡಿದ ಮರವು ಪುನಃ ಚಿಗುರುತ್ತದೆ, ಬೆಳೆಯುತ್ತದೆ, ಅದೇ ರೀತಿಯಾಗಿ ನಿನ್ನ ಜೀವಿತ ಪುನಃ ಚಿಗುರುತ್ತದೆ. ಆಮೇಲೆ ನೀನು ಮರವಾಗಿ ಬೆಳೆದು ನೀನು ಫಲಭರಿತವಾದಂಥ ಮರವಾಗಿ ಅನೇಕ ಜನರಿಗೆ ಆಶೀರ್ವಾದವಾಗಿ ಆಶ್ರಯ ಕೊಡುವಂತೆ ದೇವರು ನಿಮ್ಮನ್ನು ನನ್ನನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಸೌಖ್ಯ ಜೀವಿತ ಪುನಃ ಚಿಗುರುತ್ತದೆ. ನಿನ್ನ ಆರ್ಥಿಕತೆಯು ಪುನಃ ಚಿಗುರುತ್ತದೆ. ನಿನ್ನ ಕೌಟುಂಬಿಕ ಜೀವಿತ ಪುನಃ ಚಿಗುರುತ್ತದೆ. ನಿನ್ನ ವ್ಯಾಪಾರ ಕ್ಷೇತ್ರದಲ್ಲಿರುವಂಥ ಕಾರ್ಯಗಳು ಪುನಃ
ಚಿಗುರುತ್ತದೆ. ನಿನ್ನ ಆತ್ಮೀಕವಾದಂಥ ಜೀವಿತ ಪುನಃ ಚಿಗುರುತ್ತದೆ. ಅದು ಮಾತ್ರವಲ್ಲ, ನಿನ್ನ ಸಭೆಯ ಸೇವೆಯ ಕಾರ್ಯಗಳು ಪುನಃ ಚಿಗುರುತ್ತದೆ. ದೇವರಿಗೆಂದು ನೀನು ಮಾಡ್ತಿರುವಂಥ ಕಾರ್ಯಗಳು ಪುನಃ ಚಿಗುರುತ್ತದೆ. ಮುಗಿದೋಯ್ತು ಎಂಬುದಾಗಿ ಯೋಚಿಸಬೇಡ. ಸೈತಾನಾದವನು ಎಲ್ಲವನ್ನು ಕಿತ್ತುಕೊಂಡ, ಅವನು ಕೊಯ್ಯುವುದಕ್ಕೂ ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ದ ಎಲ್ಲವನ್ನು ತೆಗೆದುಬಿಟ್ಟ ಎಂಬುದಾಗಿ ಚಿಂತೆಯಲ್ಲಿ ಇರಬೇಡ. ಪುನಃ ನೀನು ಚಿಗುರ್ತೀಯ, ಅದೇ ನಮ್ಮ ನಿರೀಕ್ಷೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುನಃ ನಾವು ಎದ್ದೇಳ್ತೇವೆ, ಅದೇ ನಮ್ಮ ನಿರೀಕ್ಷೆ. ನಮ್ಮ ಪಾಪದಿಂದ ನಾವು ಪುನಃ ಎದ್ದೇಳ್ತೇವೆ, ಅದೇ ನಮ್ಮ ನಿರೀಕ್ಷೆ. ನಮ್ಮ ಎಲ್ಲ ಕಟ್ಟುಗಳು ಬಿಚ್ಚಲ್ಪಟ್ಟು ನಾವು ಪುನಃ ಚಿಗುರ್ತೇವೆ, ಅದೇ ನಮ್ಮ ನಿರೀಕ್ಷೆ. ಹಲ್ಲೆಲೂಯಾ. ಆದ್ದರಿಂದ ಈ ತಿಂಗಳಿಗೆ ಕರ್ತನು ಕೊಡುವಂಥ ಒಂದು ವಾಗ್ದಾನ, ನಿನ್ನ ಜೀವಿತ ಅದು ಚಿಗುರುತ್ತದೆ, ಭಯಪಡಬೇಡ. ಆಮೇನ್. ಹಲ್ಲೆಲೂಯಾ. ಕಡಿದ ಮರವು ಹೇಗೆ ಪುನಃ ಚಿಗುರುತ್ತದೆಯೋ, ಮರವಾಗಿ ಬೆಳೆಯುತ್ತದೆಯೋ, ಅದೇ ರೀತಿಯಾಗಿ ನಿನ್ನ ಜೀವಿತ ಅದು ಚಿಗುರುತ್ತದೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ತಿಂಗಳಿನ ಹೊಸ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಮಗೆ ನೀನು ಕೊಡುತ್ತಿರುವಂಥ ನಿರೀಕ್ಷೆಯ ವಾಕ್ಯ, ಪುನಃ ನಾವು ಚಿಗುರ್ತೇವೆ ಸ್ವಾಮಿ, ಪುನಃ ನಾವು ಬೆಳೀತೇವೆ ಸ್ವಾಮಿ, ಪುನಃ ನಾವು ಆಶೀರ್ವಾದವನ್ನು ಹೊಂದ್ಕೊಳ್ತೇವೆ ಸ್ವಾಮಿ. ಈ ಅದ್ಭುತವಾದಂಥ ನಿರೀಕ್ಷೆಯ ವಾಗ್ದಾನಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ಆಶೀರ್ವದಿಸು. ಈ ದಿನ, ಈ ವಾರ, ಈ ತಿಂಗಳು ಪೂರ್ತಿ ನಮ್ಮ ಪ್ರತಿಯೊಬ್ಬರಿಗೂ ಆಶೀರ್ವಾದವಾಗಿರಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹ್ಯಾವ್ ಅ ಬ್ಲೆಸ್ಸಡ್ ಡೇ, ಹ್ಯಾವ್ ಅ ಬ್ಲೆಸ್ಸಡ್ ವೀಕ್, ಹ್ಯಾವ್ ಅ ಬ್ಲೆಸ್ಸಡ್ ಮಂತ್ ಆಫ್ ಜುಲೈ. ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಸೌಖ್ಯ ಜೀವಿತ ಚಿಗುರುತ್ತದೆ. ಆಮೇನ್.